ಮೂರ್ತಿ ತಗೊಳ್ರಿ ಕುಂದ್ರ ಮತ್ತೆ ನೀವು ಕುಂದ್ರಿ ಬರ ಮಹೇಶ ಮುಂದಕ್ಕೆ बोलो भारत माता की जय जवान जय किसान जय जवान जय किसान जय बोलो ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ. ನಿನ್ನೆ ರಾತ್ರಿ ನಡೆದಂಥ ನಮ್ಮ ಸೈನಿಕರ ದಾಳಿ ಉಗ್ರರ ಮೇಲೆ 9 ಕಡೆ ಪಾಕಿಸ್ತಾನದ ಮೇಲೆ 9 ಕಡೆ ದಾಳಿ ಮಾಡಿದ್ದಾರೆ. 9 ಕಡೆ ದಾಳಿ ಮಾಡಿ ನೂರಾರು ಉಗ್ರರು ಧ್ವಂಸ ಮಾಡಿದ್ದಾರೆ. ಇದು ಖುಷಿಯ ಸಂಗತಿ ಒಂದು ರೀತಿಯಿಂದ ನೋಡಿದ್ರೆ. ಒಂದು ರೀತಿ ನೋಡಿದ್ರೆ ದುಃಖದ ಸಂಗತಿ ಏನಂತಂದರೆ ನಮ್ಮ 26 ಜನರು ನಮ್ಮ ಭಾರತೀಯರ ಹೆಣ್ಮಕ್ಳು ಸಿಂಧೂರನ್ನು ತೆಗೆಸಿ ಅವತ್ತಿನ ದಿವಸ ಹಿಂದೂನ ಮುಸ್ಲಿಮ್ನ ಅಂತ ಕೇಳಿ ಕೊಲೆ ಮಾಡಿದರು. ಇಂಥ ಉಗ್ರರನ್ನ ಇವತ್ತು ಸದೆ ಬಡಿದಾರೆ ಅಂದರೆ ಮೊದಲನೇದಾಗಿ ನಮ್ಮ ಸೈನಿಕರಿಗೆ ಮತ್ತು ನಮ್ಮ ಪ್ರಧಾನಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ನಮ್ಮ ಭಾರತ ಪ್ರಜೆ ಕಡೆಯಿಂದ ಎಲ್ಲರೂ. ವಿಶೇಷವಾಗಿ ಇಂದು ನಾವು ಚಿತ್ತಾಪುರ ರಸ್ತೆಯಲ್ಲಿರುವ ಮಾರುತಿ ಆಂಜನೇಯ ದೇವಸ್ಥಾನದಲ್ಲಿ ನಾವು ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಬೆಳಗಿನ ಜಾವ. ಯಾಕಂದ್ರೆ ನಮ್ಮ ಸೈನಿಕರು ರಾತ್ರಿ ಎಲ್ಲ ಪಾಕಿಸ್ತಾನದ ಮೇಲೆ ಹೋರಾಡಿ ಉಗ್ರರ ದಾಳಿಯನ್ನು 9 ಕಡೆ ದಾಳಿ ಮಾಡಿ ಧ್ವಂಸ ಮಾಡಿದರು. ಅವರು ಈ ಒಂದು ಶಕ್ತಿ ಕೊಡಲಿ ನಮ್ಮ ಆಂಜನೇಯ ಅಂತೇಳಿ ಅವರಿಗೆ ಮತ್ತು ನಮ್ಮ ಪ್ರಧಾನಿಗೆ ಶಕ್ತಿ ತುಂಬಲಿ ಅಂತೇಳಿ ವಿಶೇಷ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಎಲ್ಲ ದೇಶಭಕ್ತರು ಕೂಡ ಇವತ್ತು ಮುಂಜಾನೆ ನಮ್ಮ ದೇವಸ್ಥಾನದಲ್ಲಿ ಸೇರಿಕೊಂಡು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೀವಿ ಸರ್. ಕೊಡಲಿ ಬರುವ ದಿನಗಳಲ್ಲಿ ಇನ್ನಷ್ಟು ನಾವು ಪಾಕಿಸ್ತಾನ ಮೇಲೆ ದಾಳಿ ಮಾಡೋದಿದೆ. ಆ ದಾಳಿಗೆ ನಮ್ಮ ಸೈನಿಕರಿಗೆ ಬಲ ಕೊಡಲಿ ಅಂತೇಳಿ ನಾವು ವಿಶೇಷ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಜೈ ಬಜರಂಗ್ ಬಲಿ. ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಆಪರೇಷನ್ ಸಿಂಧೂರ ಇವತ್ತು ನಮ್ಮ ದೇಶದ ಯೋಧರಿಗೆ ಪ್ರಧಾನಿಯವರು ಸಂಪೂರ್ಣ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟದಕ್ಕೆ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗ್ಗೆ ವಿವಿಧ ಸ್ಥಳಗಳಲ್ಲಿ ಸುಮಾರು 9 ಕಡೆಗೆ ದಾಳಿ ಮಾಡಿ ಮತ್ತೆ ಮರು ವಾಪಸ್ ನಮ್ಮ ದೇಶಕ್ಕೆ ಬಂದಿರತಕ್ಕಂಥದ್ದು ಶ್ಲಾಘನೀಯ. ಇದು ನಡೆದಿರ್ತಕ್ಕಂಥದ್ದು ಇವತ್ತು ಇಡೀ ದೇಶನೇ ಇವತ್ತು ಸಂಭ್ರಮಾಚರಣೆ ಮಾಡ್ತಕ್ಕಂಥದ್ದು. ಇವತ್ತು ಹಬ್ಬದ ವಾತಾವರಣ ಅಂದ್ರೆ ತಪ್ಪಾಗೋದಿಲ್ಲ. ಈ ಘಟನೆ ಹಿಂದೆ ನಡೆದಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಇವತ್ತಿನ ದಿವಸ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಇಡೀ ಭಾರತದ ಜನರೆಲ್ಲರೂ ಶ್ಲಾಘನದ ಜೊತೆಗೆ ಮುಂದಿನ ದಿವಸದಲ್ಲಿ ಕೂಡ ಇದು ಯಾವುದೇ ಕಾರಣ ಹಿಂಪಡಿಬಾರ್ದು, ಇದು ನಿಂದಲಬಾರ್ದು. ಇದು ಇನ್ನೂ ನಡೀತಕ್ಕಂಥ ಆಗಬೇಕು ಅಂತಾರೋ ಎಲ್ಲೆಲ್ಲಿ ಅದರ ಅವ್ರನ್ನ ಗುರುತಿಸಿ ಅವ್ರನ್ನ ಇನ್ನೂ ಒಂದು ಸಲ ಇಂಥ ಘಟನೆ ನಡೆದಂತೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಪ್ರಧಾನಿಯವರು ಮುಂದಾಗಬೇಕಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇವತ್ತು ವಿಶೇಷವಾಗಿ ಚಿತ್ತಾಪುರ ರಸ್ತೆಯಲ್ಲಿ ಇರ್ತಕ್ಕಂಥ ಆಂಜನೇಯ ದೇವಸ್ಥಾನದಲ್ಲಿ ನಾವೆಲ್ಲರೂ ಸೇರಿಕೆ ಏನದಂದ್ರೆ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಇವತ್ತು ನಮ್ಮ ಭಾರತೀಯ ಯೋಧರಿಗೆ ಸೈನಿಕರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಹೇಳಿ ವಿಶೇಷ ಪೂಜೆ ಸಲ್ಲಿಸಿ ನಾವು ಪ್ರಾರ್ಥನೆ ಮಾಡಿದ್ದೇವೆ.